ಪ್ರಸಾದನ ಮನೆ ಎಂದರೆ ಅದು ಪದ್ಧತಿಗಳ ನಿಲಯ. ಆ ಮನೆಯಲ್ಲಿ ಅಕ್ಷಯ ತೃತೀಯ ಎಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಅವರ ಮನೆಯೊಳಗೆ ಬಂದ ಹಾಗೆ ನಡೆಸಿಕೊಳ್ಳುತ್ತಾರೆ. ಆ ದಿನ ಕನಿಷ್ಠ ಒಂದು ಚಿಕ್ಕ ಬಂಗಾರದ ಬಿಲ್ಲೆ ಆದರೂ ಕೊಂಡ್ಕೋಬೇಕು ಎಂದು, ಅದು ಮನೆಗೆ ಐಶ್ವರ್ಯ ತರುತ್ತೆ ಎಂದು ಅವರ ನಂಬಿಕೆ. ಆದರೆ ಈ ವರ್ಷ ಪರಿಸ್ಥಿತಿ ಬೇರೆ. ವ್ಯಾಪಾರದಲ್ಲಿ ಭಾರಿ ನಷ್ಟ ಬಂದಿದ್ದರಿಂದ ಸಾಲದವರು ಬಾಗಿಲು ತಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಹಬ್ಬ ನಡೆಸಿಕೊಳ್ಳುವುದಕ್ಕೆ ಆ ಕುಟುಂಬದವರಿಗೆ ಕಷ್ಟವಾಗಿ ಬದಲಾಗುತ್ತೆ. ಒಂದು ದಿನ ಬೆಳಿಗ್ಗೆ, ಏನಮ್ಮ ಅನಾಮಿಕಾ, ಆಗಲೇ ನಮ್ಮ ಮನೆ ಕೆಲಸ ಪೂರ್ತಿ ಮಾಡಿದ್ಯಮ್ಮ. ಈ ದಿನ ನಮ್ಮ ಮನೆ ಮುಂದಿರುವ ರಂಗೋಲಿ ಚೆನ್ನಾಗಿದೆ ಹೊರತು ನನ್ನ ಮನಸ್ಸಲ್ಲಿ ಏನೋ ತೊಂದರೆ ಕಾಣಿಸ್ತಾ ಇದೆ ಅಮ್ಮ. ಅನಾಮಿಕಾ ಆಗಲೇ ಕಾಫಿ ತರುತ್ತಾ ಹೀಗನ್ನುತ್ತಾಳೆ. ಯಾಕೆ ಮಾವಯ್ಯ ಹಾಗಂತ ಇದ್ದೀರಾ? ಕಷ್ಟಗಳು ಯಾರಿಗಾದ್ರೂ ಬರ್ದೇ ಇರುತ್ತಾ? ಈ ಅಕ್ಷಯ ತೃತೀಯ ನಮಗೆ ಹೊಸ ಆಸೆಯನ್ನು ಕೊಡುತ್ತೆ. ತಗೊಳ್ಳಿ, ಶುಂಠಿ ಕಾಫಿ ಕುಡೀರಿ. ಏನು ಅಂದ್ರೆ ಮತ್ತೆ ಈ ದಿನ ಬಂಗಾರ ಕೊಂಡ್ಕೊಳಕ್ ಹೋಗ್ತಾ ಇದ್ದೀರಾ? ಮುಹೂರ್ತ 10 ಗಂಟೆಗೆ ಅಂತ ಪುರೋಹಿತರು ಹೇಳಿದ್ದಾರೆ. ರಮೇಶ್ ಏನಂತ ಇದ್ದಾನೆ? ಆಗಲೇ ರಮೇಶ್ ಹಾಲೊಳಗೆ ಬರ್ತಾನೆ. ಅಮ್ಮ, ಅಪ್ಪ, ನಿಜ ಹೇಳ್ಬೇಕು ಅಂದ್ರೆ ಈ ದಿನ ನನ್ನ ಹತ್ರ 10,000 ರೂಪಾಯಿ ಕೂಡ ಇಲ್ಲ. ವ್ಯಾಪಾರಕ್ಕೆ ಸಾಮಾನೆಲ್ಲ ಗೋಡನಲ್ಲೇ ಉಳಿದು ಹೋಗಿದೆ. ಮಾರ್ಕೆಟ್ ಈಗ ಡೌನ್ ಆಗಿದೆ. ನಾನು ಅಂದುಕೊಂಡ ಹಾಗೆ ಈ ಸಲ ವ್ಯಾಪಾರ ನಡೀಲಿಲ್ಲ. ಈ ಸಲ ಬಂಗಾರ ಕೊಂಡ್ಕೊಳ್ಳೋದು ಬಿಡೋಣವಾ? ಅದೇ ಸರಿ ರೀ. ಈ ಒಂದು ಸಲ ಬಂಗಾರ ಕೊಂಡ್ಕೊಳ್ತಾ ಇದ್ರೆ ಏನೂ ಆಗೋದಿಲ್ಲ. ಆ ಲಕ್ಷ್ಮೀ ದೇವಿ ತಾಯಿ ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೋತಾಳೆ. ನಮ್ಮ ಕುಟುಂಬವೆಲ್ಲ ಕಲೆತಿರುವುದೇ ನಮಗೆ ಒಂದು ದೊಡ್ಡ ಐಶ್ವರ್ಯ. ಅತ್ತೆ, ನೀವೇನು ದುಃಖ ಪಡಬೇಡಿ. ನಾವು ತಾಯಿಗೆ ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ನೈವೇದ್ಯ ಕೊಟ್ಟು ಆ ತಾಯಿಯನ್ನ ನಮ್ಮ ಸಾಲ ತೀರ್ಸೋಣ ಅಂತ ಕೇಳಿದ್ರೆ ಸಾಕು, ಎಲ್ಲ ಆ ತಾಯಿಯೇ ನೋಡ್ಕೋತಾಳೆ. ಸರಿ ಅಮ್ಮ, ನಿನ್ನ ವಿವೇಕನೇ ನಮ್ಮ ಧೈರ್ಯ. ನೀನ್ ಅಂದ ಹಾಗೆ ಜಗವೆಲ್ಲ ನೋಡುವ ಆ ಲಕ್ಷ್ಮೀ ದೇವಿಗೆ ನಮ್ಮ ಪರಿಸ್ಥಿತಿ ಅರ್ಥವಾಗುತ್ತಮ್ಮ. ಇವರು ಹೀಗೆ ಮಾತನಾಡಿಕೊಳ್ಳುತ್ತಾ ಇರುವಾಗ ಇಷ್ಟರಲ್ಲಿ ಅವನಿ ಅಂಜಲಿ ಹಾಲೊಳಗೆ ಬರ್ತಾರೆ. ಅವರು ರೇಷ್ಮೆ ಸೀರೆ, ಮೈಯೆಲ್ಲ ಒಡವೆಗಳಿಂದ ದಗದಗ ಮಿಂಚ್ತಾ ಇರ್ತಾರೆ. ಹಬ್ಬ ಎಂದರೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಎಂದು ಅವರ ಉದ್ದೇಶ. ಏನು ಸುರೇಶ್, ಇನ್ನೂ ರೆಡಿ ಆಗಿಲ್ಲ? 10 ಗಂಟೆಗೆ ಮುಹೂರ್ತ ಅಂದ್ರಲ್ವಾ? ನಮ್ಮ ತಂದೆ ಆಲ್ರೆಡಿ ನನಗೆ ಮೆಸೇಜ್ ಕೊಟ್ಟಿದ್ದಾರೆ. ಅವರು ಆಗ್ಲೇ ಗೋಲ್ಡ್ ಶಾಪ್ಗೆ ಹೋಗಿ ನನಗಾಗಿ ಒಂದು ಡೈಮಂಡ್ ನೆಕ್ಲೆಸ್ ಬುಕ್ ಮಾಡಿದಾರಂತೆ. ನಾವ್ ಯಾವಾಗ ಹೋಗೋಣ? ಅವನಿ, ಅದು ಈ ಸಲ ನಮ್ಮ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬಂದಿದೆ ಅಲ್ವಾ? ಅದಕ್ಕೆ ಈ ಸಲ ನಮ್ಮ ಮನೇಲಿ ಯಾರು ಗೋಲ್ಡ್ ಕೊಂಡ್ಕೋತಾ ಇಲ್ಲ. ಏನು ಬಾವಾ, ಈ ಸಲ ನಾವು ಗೋಲ್ಡ್ ಕೊಂಡ್ಕೋತಾ ಇಲ್ವಾ? ಅಕ್ಷಯ ತೃತೀಯದ ದಿನ ಒಂದು ಚಿಕ್ಕ ಗೋಲ್ಡ್ ಉಂಗುರ ಕೂಡ ಕೊಂಡ್ಕೊಳ್ದೇ ಇದ್ರೆ ಆ ವರ್ಷವೆಲ್ಲ ದರಿದ್ರವೇ ಇರುತ್ತೆ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ಅರುಣ್, ನೀನು ಕೂಡ ಹಾಗೆ ಅಂತೀಯಾ? ನನಗೆ ಆ ಮೈನ್ ರೋಡ್ ಮೇಲಿರುವ ಜ್ಯುವೆಲ್ರಿ ಶಾಪ್ ನಲ್ಲಿರುವ ಹೊಸ ಡಿಸೈನ್ ನೆಕ್ಲೆಸ್ ಬೇಕು. ಅಂಜಲಿ, ಸ್ವಲ್ಪ ಮನೆ ಪರಿಸ್ಥಿತಿ ಕೂಡ ಅರ್ಥ ಮಾಡ್ಕೋ. ಮಾರ್ಕೆಟ್ ಡೌನ್ ಆಗಿರೋದ್ರಿಂದ ನಮಗೆ ಈ ಸಲ ಲಾಭದ ಬದಲು ನಷ್ಟ ಬಂದಿದೆ. ನಾವು ಈಗ ದುಡ್ಡು ಖರ್ಚು ಮಾಡೋದು ಕರೆಕ್ಟ್ ಅಲ್ಲ. ಅವನಿ ಅನಾಮಿಕಳ ಕಡೆ ನೋಡುತ್ತಾ ವ್ಯಂಗ್ಯವಾಗಿ ನಗ್ತಾ ಇರ್ತಾಳೆ. ಓಹೋ, ನನಗೆ ನಿಜಕ್ಕೂ ಈಗ ವಿಷಯ ಅರ್ಥವಾಯ್ತು. ಈ ಅನಾಮಿಕ ಅಕ್ಕನವರು ತಮ್ಮ ಫಿಲಾಸಫಿಗಳನ್ನ ಎಲ್ಲರ ಮೇಲೆ ರುಬ್ಬಿರ್ತಾಳೆ. ಅನಾಮಿಕ ಅಕ್ಕ, ನಿಂಗೆ ಬಂಗಾರ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಯಾಕೆಂದ್ರೆ ನಿನ್ನ ತವರು ಮನೆಯಲ್ಲಿ ಯಾವತ್ತೂ 1 ಗ್ರಾಮ್ ಬಂಗಾರ ಕೂಡ ಕೊಂಡ್ಕೊಂಡಿರಲ್ವಲ್ಲ. ನಿಮ್ಮ ಅಪ್ಪನಿಗೆ ಕನಿಷ್ಠ ಒಂದು ಚಿಕ್ಕ ಬೆಳ್ಳಿ ಕಾಸು ಕೂಡ ಕೊಂಡ್ಕೊಳ್ಳುವ ಯೋಗ್ಯತೆ ಇಲ್ಲ. ಅದಕ್ಕೆ ನಿನಗೆ ಅದರ ಬೆಲೆ ಗೊತ್ತಿಲ್ಲ. ಆದ್ರೆ ನಾವು ಹಾಗಲ್ಲಪ್ಪ. ನಾವು ಹುಟ್ಟಿದಾಗಿಂದ ಬಂಗಾರ ಹಾಕೊಂಡೇ ಬೆಳೆದ್ವಿ. ಅದು ನಮ್ಮ ದರ್ಪ. ಅವನೇ ಅಕ್ಕ, ಅನಾಮಿಕಾಕಂಗೆ ಬಂಗಾರ ಕೊಂಡ್ಕೊಳ್ಳೋದೇ ಇರೋದೇ ಒಳ್ಳೇದು. ಇಲ್ಲ ಅಂದ್ರೆ ಅವಳ ಹಳೆ ಬಟ್ಟೆ ಮೇಲೆ ಆ ಹೊಸ ಬಂಗಾರ ನೋಡಿದ್ರೆ ಅಸಹ್ಯವಾಗಿರುತ್ತೆ. ನೀವು ಕೊಂಡ್ಕೊಳ್ದೇ ಇದ್ರು ಪರವಾಗಿಲ್ಲ, ನಮ್ಮ ಅಪ್ಪಂಗೆ ಕಾಲ್ ಮಾಡ್ತೀನಿ. ಅವರು ನಂಗೆ ಬೇಕಾದಷ್ಟು ದುಡ್ಡು ಕಳಿಸ್ತಾರೆ. ನಿಮ್ಮ ಬಡತನ ನಮ್ಮ ಮೇಲೆ ಎಳಿಬೇಡಿ. ಅವನಿ, ಅಂಜಲಿ, ಬಾಯಿ ಹದ್ದು ಬಸ್ತಿನಲ್ಲಿ ಇಟ್ಕೊಳ್ಳಿ. ಅನಾಮಿಕಾ ತವ್ರ ಮನೆ ಬಗ್ಗೆ, ಆ ತಾಯಿ ತಂದೆ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ನಿರಲ್ಲ. ಆಕೆ ನಮ್ಮ ಮನೆಯ ದೊಡ್ಡ ಸೊಸೆ. ನಮ್ಮ ಕುಟುಂಬ ಕಷ್ಟದಲ್ಲಿರುವಾಗ ಉಳಿತಾಯ ಮಾಡ್ಬೇಕಂತ ಹೇಳುವುದು ಸಂಸ್ಕಾರ. ಅದನ್ನ ಬಡತನ ಅನ್ನೋದಿಲ್ಲ. ಅವನಿ ಅಂಜಲಿ ಮಾತಿಗೆ ಅನಾಮಿಕಾ ಕಣ್ಣಲ್ಲಿ ನೀರು ಬರುತ್ತೆ. ಆಗ ಅನಾಮಿಕಾ ಹೀಗಂತಾಳೆ, ಪರವಾಗಿಲ್ಲ ಬಿಡಿಯತ್ತೆ, ಅವ್ರೇನು ತಿಳಿಯದೆ ಹಾಗಂದಿದ್ದಾರೆ. ಅಂಜಲಿ, ನಾನೇನು ನಿನ್ನನ್ನ ಕಡಿಮೆ ಮಾಡ್ಬೇಕು ಅಂತ ಬಂಗಾರ ಬೇಡ ಅಂದಿಲ್ಲ. ಇದ್ದದ್ರಲ್ಲಿ ಹೊಂದ್ಕೊಳ್ಳೋಣ ಅಂತ ಮಾತ್ರ ಹೇಳ್ದೆ. ನಿನ್ ಕೈಲ ಆಗದೆ ಇದ್ರೆ ನೀನ್ ಕೊಂಡ್ಕೋಬೇಡ. ನಿನಗಾಗಿ ನಮ್ಮ ಇಷ್ಟಗಳನ್ನ ಯಾಕೆ ಬೇಡ ಅನ್ಕೋಬೇಕು? ಹೊಂದಿಸ್ಕೊಂಡು ಹೋಗೋದು ನಿನಗ ಅಭ್ಯಾಸ, ನಮಗಲ್ಲ. ನೋಡು, ಈಗ್ಲೇ ನಮ್ಮ ಅಪ್ಪಂಗೆ ಫೋನ್ ಮಾಡ್ತೀನಿ. ಅಂಜಲಿ ತನ್ನ ತಂದೆಗೆ ಫೋನ್ ಮಾಡುತ್ತಾಳೆ. ಅಪ್ಪ, ಇಲ್ಲಿ ಅರುಣು ಬಂಗಾರ ಕೊಂಡ್ಕೋತಾ ಇಲ್ಲ. ಅಕ್ಷಯ ತೃತೀಯ ದಿನ
ನಾನು ಖಾಲಿಯಾಗಿರಲ್ಲ, ನಂಗೆ 5 ಲಕ್ಷ ಬೇಕು ಎಂದು ಪಂತ ಇಡುತ್ತಾಳೆ ಅಂಜಲಿ. ಆ ಕಡೆ ಅಂಜಲಿ ತಂದೆ ಮೊದಲು ವಾದಿಸಿದರು ಮಗಳ ಮೊಂಡಿತನದ ಮುಂದೆ ತಲೆ ಬಗ್ಗಿಸಿ ಆನ್ಲೈನ್ ನಲ್ಲಿ ದುಡ್ಡು ಕಳಿಸುತ್ತಾನೆ. ಅವನಿ ಕೂಡ ಹಾಗೆ ತನ್ನ ತಂದೆ ಹತ್ರ ದುಡ್ಡು ಕೇಳುತ್ತಾಳೆ. ಇಬ್ಬರು ತಕ್ಷಣ 2 ಬೆಲೆ ಬಾಳುವ ಗೋಲ್ಡ್ ಹಾರವನ್ನು ಗೋಲ್ಡ್ ಶಾಪ್ ಅವನಿಗೆ ಫೋನ್ ಮಾಡಿ ಆರ್ಡರ್ ಮಾಡುತ್ತಾರೆ. ಇನ್ನು ಮಧ್ಯಾಹ್ನ ಊಟ ಮುಗಿಯುತ್ತದೆ. ಅವನಿ ಅಂಜಲಿ ತಮ್ಮ ಹೊಸ ಹಾರಗಳನ್ನು ಕುತ್ತಿಗೆಯಲ್ಲಿ ಹಾಕಿಕೊಂಡು ಹಾಲಲ್ಲಿ ನಿಂತ್ಕೊಂಡು ಸಂತೋಷ ಪಡ್ತಾ ಇರ್ತಾರೆ. ನೋಡಿದ್ಯಾ ಅಂಜಲಿ, ಈ ಡಿಸೈನ್ ಎಷ್ಟು ಶೈನಿಂಗ್ ಆಗಿದೆಯಾ? ಈ ಡಿಸೈನ್ಗೆ 5 ಲಕ್ಷ ಕೊಟ್ರು ಕಡಿಮೆ ಅನ್ಸುತ್ತೆ. ಅಕ್ಷಯ ತೃತೀಯ ಅಂದ್ರೆ ಹೀಗಿರ್ಬೇಕಪ್ಪ. ಯಾರೋ ಬಡವರು ಬೇಡ ಅಂತಂದ್ರು ಅಂತ ನಾವು ನಿಲ್ಬೇಕಾ ಏನು? ಹೌದು ಅಕ್ಕ, ಅನಾಮಿಕಾ ಅಕ್ಕನ ಮುಖ ನೋಡು ಹೇಗೆ ಬಾಡ್ ಹೋಗಿದೆ. ಅಡಿಗೆ ಮನೆಯಲ್ಲಿ ಪಾಪ ಕುದ್ಕೊಂಡ್ ಹೋಗಿ ನಮ್ಮ ಒಡವೆ ನೋಡಿ ಒಳಗಡೆ ಅಸೂಯೆಯಿಂದ ಕುದ್ದು ಹೋಗ್ತಾ ಇದ್ದಾಳೆ. ಆದ್ರೂ ನಮ್ಮ ಒಡವೆ ನೋಡಿದ ಮೇಲೆ ಹಾಗೆ ಆ ಅಸೂಯೆ ಎಲ್ಲ ಎಲ್ಲಿರುತ್ತೆ? ಅನಾಮಿಕಾ ಅವನಿ ಅಂಜಲಿ ಮಾತನಾಡಿಕೊಳ್ಳುವ ಮಾತುಗಳು ಕೇಳಿಸುತ್ತದೆ. ಆಗ ಅನಾಮಿಕಾ ಹೀಗಂತಾಳೆ, ಅಂಜಲಿ, ನನಗೆ ನೀವಂದ್ರೆ ಏನು ಅಸೂಯೆ ಇಲ್ಲ. ನೀವು ಸಂತೋಷವಾಗಿದ್ದರೆ ಅದು ನನಗೆ ಕೂಡ ಸಂತೋಷನೇ. ಬನ್ನಿ, ಸಾಯಂಕಾಲ ಪೂಜೆ ಇದೆ ಅಲ್ವಾ, ಬೇಗ ಸ್ನಾನ ಮಾಡಿ ಬನ್ನಿ, ನಾನು ಮನೆಯೆಲ್ಲ ಶುಭ್ರ ಮಾಡ್ತೀನಿ. ಅಂಜಲಿ ತನ್ನ ಹೊಸ ನೆಕ್ಲೆಸ್ ಅನ್ನು ತೆಗೆದು ಸ್ನಾನಕ್ಕೆ ಹೋಗುತ್ತಾಳೆ. ಅವನಿ ಕೂಡ ಪಕ್ಕದ ರೂಮಿನಲ್ಲಿ ಸ್ನಾನಕ್ಕೆ ಹೋಗುತ್ತಾಳೆ. ಆ ಸಮಯದಲ್ಲಿ ಅನಾಮಿಕಾ ಮನೆಯೆಲ್ಲ ಒರೆಸುತ್ತಾ ಅಂಜಲಿ ರೂಮ್ ಅನ್ನು ಕೂಡ ಶುಭ್ರ ಮಾಡಲಿಕ್ಕೆ ಒಳಗಡೆಗೆ ಹೋಗುತ್ತಾಳೆ. ಅಂಜಲಿ ಸ್ನಾನ ಮುಗಿಸಿ ಬಂದು ನೋಡುವ ಹೊತ್ತಿಗೆ ಟೇಬಲ್ ಮೇಲಿರುವ ಬಂಗಾರದ ಹಾರ ಮಾಯವಾಗಿರುತ್ತೆ. ಅಂಜಲಿ ಗಟ್ಟಿಯಾಗಿ ಅರ್ಚುತ್ತಾ ಹಾಲ್ಗೆ ಬರ್ತಾಳೆ. ಪ್ರಸಾದ್ ಮನೆಯಲ್ಲಿ ಒಂದೇ ಸಲಕ್ಕೆ ತುಫಾನ್ ಶುರುವಾಗುತ್ತೆ. ನನ್ನ ಬಂಗಾರ, ನನ್ನ ಹೊಸ ಹಾರ ಇಲ್ಲ. ಅರುಣ್, ಅವನಿ ಅಕ್ಕ, ಸುರೇಶ್ ಬಾವ, ಎಲ್ರು ಬನ್ನಿ, ಈಗ್ಲೇ ಅಲ್ವಾ ಇಲ್ಲಿಟ್ಟಿದ್ದೆ, ಯಾರೋ ನನ್ನ ಹಾರನ ತೆಗ್ದಿದ್ದಾರೆ. ಅಂಜಲಿ ಅರಚಾಟಕ್ಕೆ ಎಲ್ಲರೂ ಓಡ್ಕೊಂಡು ಅಲ್ಲಿಗೆ ಬರ್ತಾರೆ. ಏನಂಜಲಿ, ಸರಿಯಾಗಿ ನೋಡಿದ್ಯಾ? ಮಂಚದ ಕೆಳಗೆ ಬಿದ್ದಿದ್ಯಾನೋ ಒಂದು ಸಲ ನೋಡು. ಇಲ್ಲ ಅಕ್ಕ, ಪದೇ ಪದೇ ಹುಡುಕಿದ್ದೀನಿ. ಇಲ್ಲಿ ಅನಾಮಿಕಾ ಅಕ್ಕನ ಬಿಟ್ಟು ಮತ್ಯಾರು ಬಂದಿಲ್ಲ. ಅವಳೇ ನನ್ನ ರೂಮನ್ನ ಶುಭ್ರ ಮಾಡೋದಕ್ಕೆ ಒಳಗಡೆ ಬಂದಿದ್ಲು. ನಾನು ಸ್ನಾನಕ್ಕೆ ಹೋದಾಗ ಆಕೆ ಒಬ್ಳೇ ಇದ್ದಿದ್ಲು ರೂಮಲ್ಲಿ. ನನಗೆ ಅನಾಮಿಕಾ ಅಕ್ಕನ ಮೇಲೆ ಅನುಮಾನವಿದೆ. ಅಂಜಲಿ, ಏನ ಮಾತುಗಳು? ಅನಾಮಿಕಾ ಹಾಗೆ ಯಾಕೆ ಮಾಡ್ತಾಳೆ ಅಂದ್ರೆ ಅನಾಮಿಕಾ ಅಕ್ಕಂಗೆ ನಾನಂದ್ರೆ ಅಸೂಯೆ ಆದ್ರಿಂದ. ಬೆಳಿಗ್ಗೆ ನಾನು ಅವಳನ್ನ ಬೈದೆ ಅಂತ ಚಿಕ್ಕ ಮಾತು ಅಂದಿದ್ದೆ ಅಲ್ಲ, ಆ ಹಾಗೆ ತೀರಿಸ್ಕೊಳ್ಳಲಿಕ್ಕೆ ಈ ಕಳ್ತನ ಮಾಡಿದಾಳೆ. ಹೇಳೋಕ, ನನ್ ಒಡವೆ ಇಲ್ಲಿ, ನನ್ನ ಹಾರ ನಂಗೆ ಕೊಡು. ಅಂಜಲಿ, ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ನಿನ್ನ ರೂಮನ್ನ ಒರೆಸ್ದೆ, ಆದ್ರೆ ನಿನ್ನ ಒಡವೆನ ಮಾತ್ರ ಮುಟ್ಟಿಲ್ಲಮ್ಮ. ಸುಳ್ಳು, ಹಸಿ ಸುಳ್ಳು. ನಿನ್ ಮುಖ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಕಳ್ರೆಲ್ರು ಇದೇ ತರ ಅಳ್ತಾರೆ. ನಿಮ್ಮ ಅಮ್ಮ ಅಪ್ಪಂಗೆ 1 ಗ್ರಾಮ್ ಬಂಗಾರ ಕೂಡ ಕೊಂಡ್ಕೊಳ್ಳುವ ಸಾಮರ್ಥ್ಯ ಇಲ್ಲ ಹೊತ್ತಿಗೆ ಹೀಗೆ ವಾರಗಿತ್ತಿಯರ ಒಡವೆನ ಕಳ್ತನ ಮಾಡೋದು ಹೇಳ್ಕೊಟ್ಟಿದಾರಾ? ನಿನಗೆ ಒಡವೆ ಅಂದ್ರೆ ಎಷ್ಟು ಅತ್ಯಾಸೆ ಅಂತ ಈಗ ಅರ್ಥವಾಯ್ತು. ನೀನು ಹುಟ್ಟಿನಿಂದಲೇ ಬಡವಳು ಅಷ್ಟೇ ಅಲ್ಲ, ಬುದ್ಧಿಯಲ್ಲಿ ಕೂಡ ದರಿದ್ರಳೆ. ಅಂಜಲಿ, ಮಾತು ಜಾಗೃತಿಯಾಗಿ ಬರ್ಲಿ. ನಿಜವೇನೋ ತಿಳಿಯುವವರೆಗೂ ಯಾರ ಮೇಲೂ ನಿಂದೆ ಹಾಕಬಾರ್ದು. ನನ್ ಮಾತು ನಿಜವಾದ್ರೆ ಆ ಹೋದ ಒಡವೆ ಅನಾಮಿಕಾ ಅಕ್ಕ ರೂಮನಲ್ಲೇ ಇರುತ್ತೆ. ನಾನು ಈಗ್ಲೇ ಹೋಗಿ ಅನಾಮಿಕಾ ಅಕ್ಕನ ರೂಮ್ ಎಲ್ಲ ಹುಡುಕ್ತೀನಿ. ಆಗ ಗೊತ್ತಾಗತ್ತೆ ನಿಜವಾದ ಕಳ್ಳ ಯಾರು ಅಂತ. ಅಂಜಲಿ ಅನಾಮಿಕಳ ರೂಮಿನೊಳಗೆ ಹೋಗಿ ಬಟ್ಟೆಗಳನ್ನೆಲ್ಲ ಹೊರಗೆ ಬಿಸಾಕುತ್ತಾಳೆ. ಆದ್ರೆ ಆ ಒಡವೆ ಎಲ್ಲಿಯೂ ಸಿಗಲಿಲ್ಲ. ಅಂಜಲಿ, ಭವಿಷ್ಯ ಆಕೆ ನಿನ್ನ ಒಡವೆನ ಇಲ್ಲೆಲ್ಲಾದ್ರೂ ಬಚ್ಚಿಟ್ಟಿದ್ದಾಳೆ ಏನೋ. ಅನಾಮಿಕಾ ಅಕ್ಕ, ನೀನು ಒಳ್ಳೆಯವಳು ಅಂದ್ಕೊಂಡಿದ್ದೆ, ಆದ್ರೆ ಇಷ್ಟು ನೀಚವಾಗಿ ನಡ್ಕೋತೀಯ ಅಂತ ಅಂದ್ಕೊಂಡಿರ್ಲಿಲ್ಲ. ಹಾರ ಎಲ್ಲಿಟ್ಟಿದ್ಯೋ ನಿಜ ಹೇಳಿದ್ರೆ ನಿಂಗೆ ಒಳ್ಳೇದಕ್ಕ, ಇಲ್ಲ ಅಂದ್ರೆ ಪೊಲೀಸರನ್ನ ಕರಿಬೇಕಾಗತ್ತೆ. ನನ್ನನ್ನು ನಂಬಿ ನಾನು ಯಾವ ಪಾಪನೂ ಮಾಡಿಲ್ಲ. ರಮೇಶ್ ಬಾವನವ್ರೆ, ನನ್ನ ಒಡವೆ ನಂಗೆ ಕೊಡ್ಸಿ, ಇಲ್ಲಾಂದ್ರೆ ಪೊಲೀಸರನ್ನ ಕರೆಸ್ತೇನೆ. ನಿಮ್ಮ ಬದುಕಿಗೆ 5 ಲಕ್ಷ ಅಂದ್ರೆ ಎಷ್ಟು ದೊಡ್ಡದು ನಂಗೆ ಗೊತ್ತು. ಅದನ್ನ ಮಾರಿದ್ರೆ ನಿಮ್ ಸಾಲವೆಲ್ಲ ತೀರಿ ಹೋಗುತ್ತೆ ಅಂತ ಇವಳು ಪ್ಲಾನ್ ಮಾಡಿದಾಳೆ. ಅನಾಮಿಕಾ ತೀವ್ರವಾದ ವೇದನೆಗೆ ಒಳಗಾಗುತ್ತಾಳೆ. ತನ್ನ ಸ್ವಾರ್ಥವಿಲ್ಲದ ಸೇವೆಯನ್ನು ಇವರೆಲ್ಲರೂ ಕಳ್ಳತನವಾಗಿ ಚಿತ್ರೀಕರಿಸ್ತಾ ಇದ್ರೆ ಆಕೆ ದುಂಡೆ ಆಕ್ರೋಶದಿಂದ ತುಂಬುತ್ತೆ. ಮುಖ್ಯವಾಗಿ ಅವಳ ತಂದೆ ತಾಯಿಯರನ್ನು ಆಡಿಕೊಳ್ತಾ ಇದ್ರೆ ಅವಳು ಸಹಿಸಲಾರದೆ ಹೋಗ್ತಾಳೆ. ನಾನು ಯಾವ ತಪ್ಪು ಮಾಡಿಲ್ಲ ಮಾವಯ್ಯ, ನನ್ನಿಂದ ನನ್ನ ತಾಯಿ ತಂದೆಯರಿಗೆ ಅಪವಾದ ಬರಬಾರ್ದು. ಉಟ್ಟ ಬಟ್ಟೆಯಿಂದ ಸಹ ನಾನು ಈ ಮನೆಯಿಂದ ಹೊರಟೋಗ್ತೀನಿ ಎಂದು ಹೊರಗಡೆಗೆ ಹೋಗಲಿಕ್ಕೆ ಹೋಗ್ತಾಳೆ ಅನಾಮಿಕಾ. ಸರಿಯಾಗಿ ಆಗಲೇ ಹೊರಗಡೆಯಿಂದ ಒಳಗೆ ಬರ್ತಾನೆ. ಅವನಿಗೆ ಎಲ್ಲ ಜಗಳವೇನೋ ಅರ್ಥವಾಗುತ್ತದೆ. ನಿಲ್ಲಿ, ಯಾರು ಎಲ್ಲಿಗೆ ಹೋಗಬೇಕಾದ ಅಗತ್ಯವಿಲ್ಲ. ಅನಾಮಿಕಾ ಅತ್ತಿಗೆಯನ್ನು ಬೆರಳೆತ್ತಿ ತೋರಿಸುವ ಅರ್ಹತೆ ಇಲ್ಲಿ ಯಾರಿಗೂ ಇಲ್ಲ. ಏನರುಣು, ನೀನು ಕೂಡ ಆಕೆಗೆ ಸಪೋರ್ಟ್ ಮಾಡ್ತಾ ಇದ್ಯಾ? ನನ್ನ ಒಡವೆ ಹೊರಟೋಯ್ತು, ಅದರ ಬೆಲೆ 5 ಲಕ್ಷ ರೂಪಾಯಿ. ಆ ಅನಾಮಿಕಾ ಅಕ್ಕ ನನ್ನ ಒಡವೆ ತೆಗ್ದಿದ್ದಾಳೆ. ಅರುಣ್ ಕೋಪದಿಂದ ತನ್ನ ಜೇಬಿನಲ್ಲಿರುವ ಹಾರವನ್ನು ಹೊರಗೆ ತೆಗೆಯುತ್ತಾನೆ. ಇದೇ ಅಲ್ವಾ ನಿನ್ನ ಒಡವೆ? ಇದಕ್ಕಾಗಿನೇ ಅಲ್ವಾ ಅನಾಮಿಕಾ ಅತ್ತಿಗೆನ ನೀನು ಇಷ್ಟೊಂದು ಮಾತಂತ ಇದೀಯಾ? ಅರುಣ್ ಆ ಹಾರವನ್ನು ತೋರಿಸುವ ಹೊತ್ತಿಗೆ ಎಲ್ಲರೂ ನಿಶ್ಶಬ್ದವಾಗಿ ಬಿಡುತ್ತಾರೆ.
ಅರುಣ್, ಇದು ನಿನ್ ಹತ್ರ ಹೇಗ್ ಬಂತು? ನನ್ ಹಾರ ನೀನೇಕೆ ತೆಗ್ದೆ? ಯಾಕೆ ತೆಗೆದುಕೊಂಡ? ಅಂಜಲಿ, ಈ ದಿನ ಬೆಳಿಗ್ಗಿನಿಂದ ನೀನು ಅವನಿ ಸೇರಿ ಅತ್ತಿಗೆಯನ್ನ ಎಷ್ಟೆಲ್ಲ ಮಾತಾಡಿದ್ರಿ ನಾನ್ ನೋಡ್ದೆ. ಆಕೆ ಬಡತನವನ್ನ ಬೈದಿದ್ದೀರಾ, ಆಕೆ ತವರು ಮನೆಯನ್ನ ಅವಮಾನಿಸಿದ್ರ. ದುಡ್ಡಿದ್ದರೆ ನೀವು ಲೋಕವನ್ನೇ ಜಯಿಸಬಹುದು ಎಂದು ದುಡ್ಡಿಲ್ಲದವರು ಮನುಷ್ಯ ಅಲ್ಲ ಅಂತ ನಿರೂಪಿಸಲಿಕ್ಕೆ ಕಷ್ಟಪಟ್ಟಿದ್ದೀರಾ. ನಿಮ್ ಹತ್ರ ಬಂಗಾರವಿದ್ರೆ ಅದು ಎಷ್ಟು ಅಹಂಕಾರವನ್ನು ಕೊಡುತ್ತೋ, ಅದು ಒಂದು ನಿಮಿಷ ಇಲ್ದೇ ಇದ್ರೆ ನೀವು ಎಷ್ಟಾಗಿ ವಿಲವಿಲವಾಡ್ತಿರೋ, ನಿಂದೆಗಳು ಹೇಗೆ ಹಾಕ್ತಿರೋ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡೆ. ಅತ್ತಿಗೆ ರೂಮನ್ನು ಕ್ಲೀನ್ ಮಾಡಿದ ನಂತರವೇ ಆ ಒಡವೆ ಕಿಟಕಿ ಪಕ್ಕ ಟೇಬಲ್ ಮೇಲೆ ಇದ್ದುದನ್ನ ನೋಡಿ ನಾನೇ ತೆಗೆದೆ. ನೀನು ಅತ್ತಿಗೆ ಮೇಲೆ ನಿಂದೆ ಹಾಕ್ತೀಯ ಅಂತ ನಂಗೆ ಮೊದ್ಲೇ ಗೊತ್ತು. ಆದ್ರೆ ಆಕೆ ಹೆತ್ತವರನ್ನ ಇಷ್ಟು ನೀಚವಾಗಿ ನೋಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ. ಅಂಜಲಿ, 5 ಲಕ್ಷದ ಒಡವೆ ಹೋದ್ರೆ ಇಷ್ಟೆಲ್ಲ ಆಳ್ತಾ ಇದ್ದೀಯಾ? ಮತ್ತೆ 10 ವರ್ಷದಿಂದ ಈ ಮನೆಗಾಗಿ ತನ್ನ ಜೀವನವನ್ನೇ, ತನ್ನ ಸಂತೋಷವನ್ನೇ ದಾರೆ ಎರೆಯುತ್ತಾ ಇರುವ ಅತ್ತಿಗೆ ಮನಸ್ಸೆ ಒಡೆದು ಹೋದ್ರೆ ಅದರ ಬೆಲೆ ಎಷ್ಟು? ಅನಾಮಿಕಳನ್ನು ಅನಗತ್ಯವಾಗಿ ಅವಮಾನಿಸಿ, ಅನುಮಾನಿಸಿ ಹಾಗೆ ಮಾತನಾಡಿದ್ದಕ್ಕೆ ಅಂಜಲಿಗೆ ಏನೋ ಒಂದು ಅನ್ನಿಸಿತು. ಅರುಣ್, ನಾನು ಏನೋ ಆ ಆವೇಶದಲ್ಲಿ ಬಹಳ ದೊಡ್ಡ ತಪ್ಪೇ ಮಾಡಿದೆ. ಅನಾಮಿಕಾ ಅಕ್ಕ, ನನ್ನ ಕ್ಷಮಿಸು. ನಾನು ನಿನ್ನ ತವರು ಮನೆಯನ್ನ ಆವೇಶದಲ್ಲಿ ಎಷ್ಟೋ ಮಾತಂದ್ಬಿಟ್ಟೆ. ದಯವಿಟ್ಟು ಕ್ಷಮಿಸು ಅಕ್ಕ. ಅಂಜಲಿ, ಒಡವೆ ಹೋಗಿದೆ ಅನ್ನೋ ಆವೇಶದಲ್ಲಿ ಯಾರಾದ್ರೂ ಹಾಗೆ ಮಾತಾಡ್ತಾರೆ. ಬಂಗಾರ ಅಂದ್ರೆ ನಿಂಗಿಷ್ಟ ಅಂತ ನಂಗೆ ಗೊತ್ತು. ಅದಕ್ಕೆ ನೀನೇನಂದ್ರು ಸರಿ, ನಾನು ತಿರುಗಿ ಏನು ಅಂದಿಲ್ಲ. ಬಂಗಾರ ಹೋದ್ರೆ ಮತ್ತೆ ಕೊಂಡ್ಕೋಬಹುದು, ಆದ್ರೆ ನಮ್ಮ ಬಂಧ ಒಡೆದು ಹೋದ್ರೆ ಮತ್ತೆ ಅಂಟಿಸ್ಲಿಕ್ಕಾಗಲ್ವಲ್ಲ. ನಾವು ಮೂವರು ವಾರಗಿತ್ತಿಯರಲ್ಲ, ಒಂದೇ ತಾಯಿ ಮಕ್ಕಳ ಹಾಗೆ ಇರ್ಬೇಕು ಅಂತ ನನ್ನ ಆಸೆ. ಅಕ್ಕ, ಇಷ್ಟು ದೊಡ್ಡ ಮನಸ್ಸು ನಿಂಗೆ ಹೇಗ್ ಬಂತು? ನಾವು ನಿಮ್ಮನ್ನ ಬೈದು ರಂಪವಿಪ್ಪಿಸಿದ್ರು ಕೂಡ ನೀನು ನಮ್ಮನ್ನ ಕ್ಷಮಿಸ್ತಾ ಇದ್ಯಾ. ನಿನ್ನ ಸಂಸ್ಕಾರದ ಮುಂದೆ ನಮ್ಮ ಕೋಟಿ ತೃಣ ಅಕ್ಕ. ನೋಡಿದ್ರ ಹುಡುಗಿಯರೇ, ಅಕ್ಷಯ ತೃತೀಯ ಅಂದ್ರೆ ಕೇವಲ ಬಂಗಾರವನ್ನು ಕೊಂಡ್ಕೊಳ್ಳೋದೇ ಅಲ್ಲ. ಅಕ್ಷಯವಾದ ಅಂದ್ರೆ ಕರಗಿ ಹೋಗದ ಸುಖ ಶಾಂತಿಗಳನ್ನು, ಒಡೆಯದ ಬಂಧವನ್ನು ಮನೆಗೆ ತಂದುಕೊಳ್ಳೋದು. ಯಾವ ಮನೆಯಲ್ಲಿ ಸೊಸೆಂದರು ಒಬ್ಬರನ್ನೊಬ್ಬರು ಗೌರವಿಸುತ್ತಾರೋ ಅಲ್ಲಿ ಲಕ್ಷ್ಮೀ ದೇವಿ ಯಾವಾಗಲೂ ನೆಲೆಸಿರುತ್ತಾಳೆ. ಹೌದಮ್ಮ, ಬಂಗಾರದ ಬೆಲೆ ಹೆಚ್ಚಿಗೆ ಆದ್ರೆ ನಮಗೆ ಲಾಭ ಬರ್ಬೋದು ಹೊರತು ನಮ್ಮ ಮಧ್ಯವಿರುವ ಪ್ರೇಮ ಬೆಳೆದರೆ ಅದು ಅಮೂಲ್ಯ. ಅನಾಮಿಕಾ, ನೀನು ನಮ್ಮನೆಯ ಮಹಾಲಕ್ಷ್ಮಿ ತಾಯಿ. ಅತ್ತೆ, ನಾಳೆಯಿಂದ ನಾವು ಅನಾಮಿಕಾ ಅಕ್ಕ ಹೇಳಿದ ಹಾಗೆ ಕೇಳ್ತೀವಿ. ನಮಗೆ ಮನೆಯಲ್ಲಿಯೇ ಪ್ರೇಮನೇ ಬೇಕು. ಮಾವಯ್ಯ, ಅತ್ತೆ, ಈ ದಿನದಿಂದ ನನಗೆ ಬಂಗಾರದ ಮೇಲೆ ಆಸೆ ಹೋಗಿದೆ. ಈ ಒಡವೆನ ಅನಾಮಿಕಾ ಅಕ್ಕಂಗೆ ಕೊಡ್ತಾ ಇದ್ದೀನಿ. ಆಕೆ ಇಷ್ಟ ಬಂದ ಹಾಗೆ ಉಪಯೋಗಿಸ್ಕೊಳ್ಳಿ. ಬೇಡ ಅಂಜಲಿ, ಅದು ನೀನ್ ಇಷ್ಟದಿಂದ ಕೊಂಡ್ಕೊಂಡಿದ್ಯಾ. ನೀನ್ ಹಾಕೊಂಡ್ರೆ ನನಗೆ ಸಂತೋಷ. ಬನ್ನಿ, ಎಲ್ರೂ ಸೇರಿ ಲಕ್ಷ್ಮೀ ಪೂಜೆ ಮಾಡೋಣ. ನಮ್ಮ ವ್ಯಾಪಾರ ಮತ್ತೆ ಕುದುರಬೇಕು ಅಂತ ಆಸೆ ಪಡೋಣ. ಆ ದಿನ ಎಲ್ಲರೂ ಪ್ರಸಾದನ ಮನೆಯಲ್ಲಿ ಅಕ್ಷಯ ತೃತೀಯ ನಿಜವಾದ ಅರ್ಥವನ್ನು ಹೊಂದಿರುತ್ತದೆ. ಧನಿಕತನ ಮಾಯವಾಗಿರುತ್ತದೆ, ಆತ್ಮೀಯತೆ ಬೆಳಗಿರುತ್ತದೆ. ಅನಾಮಿಕಾ ತನ್ನ ಸಹನೆಯಿಂದ ಅಪವಾದವನ್ನು ಗೆಲ್ಲುತ್ತಾಳೆ. ಆ ಕುಟುಂಬ ಈಗ ಎಲ್ಲರಿಗೂ ಆದರ್ಶವಾಗುತ್ತದೆ. ಅಕ್ಷಯ ತೃತೀಯ ಎಂದರೆ ಬಂಗಾರ ಮಾತ್ರವೇ ಅಲ್ಲ, ಅನ್ಯೋನ್ಯವಾದ ಬಂಧ ಎಂದು ಅವರು ಪ್ರಪಂಚಕ್ಕೆ ತಿಳಿಸುತ್ತಾರೆ. ಬನ್ರಮ್ಮ, ಎಲ್ರೂ ಸೇರಿ ಲಕ್ಷ್ಮೀ ತಾಯಿನ ಮುಗಿಯೋಣ ಎಂದು ಕುಟುಂಬವೆಲ್ಲ ಜೈ ಲಕ್ಷ್ಮೀ ಮಾತಾ ಎಂದು ಲಕ್ಷ್ಮೀ ಮಾತೆಯನ್ನು ಬೇಡಿಕೊಳ್ಳುತ್ತಾರೆ. ಅನಾಮಿಕಾ, ಅತ್ತೆ ಸೊಸೆಯರು, ಟಿವಿ ಪ್ರೇಕ್ಷಕ ಮಹಾಶಯರೆಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಅನಾಮಿಕಾ ಹಿತ್ತಲಿನಲ್ಲಿ ಗಿಡಗಳಿಗೆ ನೀರು ಹಾಕ್ತಾ ಇರ್ತಾಳೆ. ಇಷ್ಟರಲ್ಲಿ ಪಕ್ಕದ ಮನೆ ಶಾಂತಮ್ಮ ಕೈಯಲ್ಲಿ ಒಂದು ಹಸಿ ಮಾವಿನಕಾಯಿ ಜೊತೆ ಅನಾಮಿಕಳ ಹತ್ರ ಬರ್ತಾಳೆ. ಅಮ್ಮ ಅನಾಮಿಕಾ, ಓ ಅನಾಮಿಕಾ. ಏನ್ ಚಿಕ್ಕಮ್ಮ, ಬೆಳಿಗ್ಗೆನೆ ಬಂದಿದ್ದೀರಾ? ತಗೊಳಮ್ಮ, ನಮ್ಮ ಹಿತ್ತಲಿನಲ್ಲಿ ಬೆಳೆದ ಮಾವಿನಕಾಯಿ. ಪಪ್ಪು ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಎಲ್ರಿಗೂ ಒಂದೊಂದ್ ಕಾಯಿ ಕೊಡ್ತಾ ಇದ್ದೀನಿ, ತಗೋ, ನಿನ್ಗೂ ಅಂತ ತಂದೆ. ತಗೋಮ್ಮ. ತುಂಬಾ ಥ್ಯಾಂಕ್ಸ್ ಚಿಕ್ಕಮ್ಮ. ಈ ದಿನವೇ ಮಾವಿನಕಾಯಿ ಪಪ್ಪು ಮಾಡ್ತೀನಿ. ಮಾಡಿ ನಿಮಗ್ ಕೂಡ ಒಂದು ಪಾತ್ರೆ ಕಳಿಸ್ತೀನಿ. ಹಬ್ಬ, ನನ್ ಬಂಗಾರದಮ್ಮ ನೀನು. ಬೆಳಿಗ್ಗೆಯಿಂದ ಎಲ್ಲರಿಗೂ ಕಾಯಿ ಕೊಡ್ತಾ ಇದ್ದೀನಿ ಹೊರತು ಒಬ್ರು ಕೂಡ ಕಳಿಸ್ತೀನಿ ಅಂತ ಹೇಳಿಲ್ವೇ? ನೀನು ನಿಜವಾಗಿ ನನ್ನ ಬಂಗಾರದಮ್ಮ. ತಪ್ಪದೆ ಕಳ್ಸಮ್ಮ. ಶಾಂತಮ್ಮ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ಮಾವಿನಕಾಯಿನ ತೆಗೆದುಕೊಂಡು ಅಡಿಗೆ ಮನೆಗೆ ಹೋಗ್ತಾಳೆ. ಒಂದು 10 ನಿಮಿಷದ ನಂತರ ಅನಾಮಿಕಾ ಮಾವಿನಕಾಯಿಯನ್ನು ಚೂರಾಗಿ ಕೊಯ್ದು ಪಕ್ಕದಲ್ಲಿಡುತ್ತಾಳೆ. ಸರಿಯಾಗಿ ಆಗಲೇ ಹೊರಗಿನಿಂದ ರಮೇಶ್ ಕರೆಯುತ್ತಾನೆ. ಅನಾಮಿಕಾ, ಒಂದ್ಸಲ ಇಲ್ಲಿಗೆ ಬರ್ತೀಯಾ? ನನ್ನ ಫೈಲ್ ಎಲ್ಲಿಟ್ಟಿದ್ಯೋ ಕಾಣಿಸ್ತಾ ಇಲ್ಲ. ಬರ್ತಾ ಇದ್ದೀನಿ ರೀ, 1 ನಿಮಿಷ. ಅನಾಮಿಕಾ ಮಾವಿನ ಚೂರನ್ನು ಕೊಯ್ದ ಚಾಕುವನ್ನು ಆ ಮಾವಿನಕಾಯಿ ಚೂರನ್ನು ಪಕ್ಕದಲ್ಲೇ ಇರುವ ಮೆಣಸಿನಕಾಯಿ ತಟ್ಟೆ ಹತ್ರ ಇಟ್ಬಿಟ್ಟು ಹೊರಗೆ ಹೋಗುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಶಾರದಾ ಕನ್ನಡಕ ಹುಡ್ಕೊಂಡು ತಡಬಡಿಸುತ್ತಾ ಅಡಿಗೆ ಮನೆಗೆ ಬರ್ತಾಳೆ. ಈ ಕನ್ನಡಕ ಎಲ್ಲಿಟ್ಟಿದ್ದೀನೋ ಏನೋ, ಮೊದಲೇ ಮಸುಕು ಕಾಣಿಸ್ತಾ ಇದೆ, ಏನು ಸರಿಯಾಗಿ ಕಾಣಿಸಲ್ಲ. ಆಗಲೇ ಪ್ರಸಾದ್ ಅಡಿಗೆ ಮನೆ ಹತ್ರಕ್ಕೆ ಬರ್ತಾನೆ.
ಏನೇ ಶಾರದಾ, ಏನಾದ್ರೂ ಟಿಫಿನ್ ಮಾಡ್ತಾ ಇದೀಯಾ ಇಲ್ವಾ? ಇದಕ್ಕೂ ಮೊದ್ಲೇ ಅಲ್ವಾ ಬಿಸಿ ಬಿಸಿ ಬಜ್ಜಿ ಬೋಂಡ ಹಾಕು ಅಂತ ಹೇಳ್ದೆ. ಏನಾಯ್ತಾ ಕೆಲ್ಸ? ಅದಕ್ಕಾಗಿ ಬಂದೆ ರೀ. ಆದ್ರೆ ನನ್ ಕನ್ನಡಕ ಎಲ್ಲಿಟ್ನೋ ಕಾಣಿಸ್ತಾ ಇಲ್ಲ. ಎಲ್ಲ ಹುಡುಕ್ತಾ ಇದ್ದೀನಿ. ಕನ್ನಡಕ ಇಲ್ದಿದ್ರೆ ಏನಾಯ್ತು, ಅಭ್ಯಾಸನೇ ಅಲ್ವಾ, ಸ್ವಲ್ಪ ಬೇಗ ಮಾಡು. ಹೊಟ್ಟೆನಲ್ಲಿ ಇಲಿಗಳು ಓಡ್ತಾ ಇದೆ. ಸರಿ ಬಿಡಿ, ನಿಲ್ಲಿ, ಮಾಡ್ತಾ ಇದ್ದೀನಿ ಇಂದು ಅನ್ನುತ್ತಾಳೆ ಶಾರದಾ. ಇನ್ನು ಅವನು ಅಲ್ಲಿಂದ ಹೊರಟು ಹೋಗುತ್ತಾನೆ. ಶಾರದಮ್ಮ ಬಜ್ಜಿ ಹಿಟ್ಟನ್ನು ಕಲಿಸುತ್ತಾಳೆ. ಮೆಣಸಿನಕಾಯಿ, ಅನಾಮಿಕ ಕೊಯ್ದಿಟ್ಟ ಮಾವಿನಕಾಯಿ ಚೂರುಗಳು ಪಕ್ಕಪಕ್ಕದಲ್ಲೇ ಇರುತ್ತೆ. ಕಣ್ಣು ಸರಿಯಾಗಿ ಕಾಣಿಸದೇ ಇದ್ದಿದ್ದರಿಂದ ಶಾರದಾ ಮಾವಿನಕಾಯಿ ಚೂರುಗಳನ್ನ ಮೆಣಸಿನಕಾಯಿ ಅಂತ ತಕೋತಾಳೆ. ಚೂರುಗಳನ್ನ ಹಿಟ್ಟಿನಲ್ಲಿ ಮುಳುಗಿಸುತ್ತಾ ತನ್ನಲ್ಲಿ ತಾನು, ಏನೋ ಈ ಮೆಣಸಿನಕಾಯಿ ಇವತ್ತು ವಿಚಿತ್ರವಾಗಿದೆ, ಉದ್ದಾಗೂ ಇಲ್ಲ, ದಪ್ಪವಾಗಿದೆ. ಆಕೆಗೆ ಅನುಮಾನ ಬರುತ್ತದೆ. ಆದರೆ ಕಣ್ಣು ಕಾಣಿಸದೆ ಗಬಗಬ ಮಾವಿನಕಾಯಿ ಚೂರುಗಳನ್ನ ಹಿಟ್ಟಿಯಲ್ಲೇ ಮುಳುಗಿಸಿ ಎಣ್ಣೆಯಲ್ಲಿ ಹಾಕುತ್ತಾಳೆ. ಭಲೆ ವಿಚಿತ್ರವಾಗಿದೆ ಈ ಮೆಣಸಿನಕಾಯಿ, ಬಹುಶಃ ಹೊಸ ರೀತಿದೆ ಏನೋ. ಏನೇನಾದ್ರೂ ಹೋಗ್ಲಿ, ನನ್ ಗಂಡಂಗೆ ಬಿಸಿ ಬಿಸಿಯಾಗಿ ಬೇಕಲ್ಲ, ಕೊಡ್ತೀನಿ ಬಿಡಿ. ಶಾರದಾ ಅನುಮಾನದಿಂದ ಇದ್ದರೂ ಸರಿ ಕಣ್ಣು ಕಾಣಿಸದೆ ಮಾವಿನಕಾಯಿ ಚೂರುಗಳನ್ನ ಬಜ್ಜಿಯಾಗಿ ಮಾಡುತ್ತಾಳೆ. ಬಿಸಿ ಬಿಸಿ ಬಜ್ಜಿಗಳು ಪ್ಲೇಟಲ್ಲಿ ಇಟ್ಟುಕೊಂಡು ಹುಷಾರಾಗಿ ತನ್ನ ಗಂಡ ಪ್ರಸಾದನ ಹತ್ರಕ್ಕೆ ತಗೊಂಡು ಹೋಗ್ತಾಳೆ. ತಗೊಳ್ರಿ, ನೀವು ಕೇಳಿದ ಬಿಸಿ ಬಿಸಿ ಬಜ್ಜಿ. ಕನ್ನಡಕ ಇಲ್ದೇ ಇದ್ರು ಕಷ್ಟಪಟ್ಟು ಮಾಡಿದ್ದೀನಿ, ತಿನ್ನಿ. ಪ್ರಸಾದ್ ಒಂದು ಬಜ್ಜಿಯನ್ನು ಬಾಯಲ್ಲಿ ಹಾಕಿಕೊಂಡು, ಹಬ್ಬ ಶಾರದಾ, ಏನಿದು, ನಾನು ಮೆಣಸಿನ್ಕಾಯಿ ಬಜ್ಜಿ ಹಾಕು ಅಂದ್ರೆ ನೀನು ವೆರೈಟಿಯಾಗಿ ಮಾವಿನಕಾಯಿ ಬಜ್ಜಿ ಮಾಡಿದ್ಯಾ. ಬಹಳ ಹುಳಿಯಾಗಿ ಸಿಹಿಯಾಗಿ ಎಷ್ಟು ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿ ಮಾಡಿದಿ ಶಾರದಾ. ಇದೇನಾ ಇವ್ರು ಮೆಚ್ಕೋತಾ ಇದ್ದೀರಾ? ಎಲ್ಲ ಬಿಟ್ಟು ನಾನು ಮೆಣಸಿನ್ಕಾಯಿ ಬದಲು ನಿಜವಾಗಿ ಮಾವಿನಕಾಯಿ ಚೂರು ಹಾಕಿದ್ನ ಏನೋ, ಇದೇನೋ ಬೇರೆ ಆಗಿದೆ. ತಕ್ಷಣ ಶಾರದಾ ತಡವರಿಸುತ್ತಾ, ಹೌದು ರೀ, ನಿಮಗಾಗಿನೇ ಆ ಪಕ್ಕದ ಮನೆ ಶಾಂತಮ್ಮನವರು ಹಸಿ ಮಾವಿನಕಾಯಿ ಕೊಟ್ರೆ ಅದನ್ನ ಹೀಗೆ ಹೊಸದಾಗಿ ಮಾಡಿಕೊಟ್ಟಿದ್ದೀನಿ ನಿಮಗೆ, ಚೆನ್ನಾಗಿದೆ ಅಲ್ವಾ? ಆಗಲೇ ಅಲ್ಲಿಗೆ ಅನಾಮಿಕ ಬರುತ್ತಾಳೆ. ಅತ್ತೆಯವ್ರೆ, ನಾನು ಪಪ್ಪಿಗೆ ಹಾಕೋಣ ಅಂತ ಮಾವಿನಕಾಯಿ ಕೊಯ್ದಿಟ್ರೆ ನೀವು ಅದನ್ನ ಬಜ್ಜಿ ಮಾಡಿದ್ರಾ? ಶಾರದಾ ಗಾಬರಿಯಿಂದ ಅನಾಮಿಕಳ ಹತ್ರ ಹೋಗಿ ಸ್ವಲ್ಪ ಗಂಟಲು ತೆಗ್ಸಿ, ಅಬ್ಬ ಅನಾಮಿಕ, ಅಷ್ಟು ಗಟ್ಟಿಯಾಗಿ ಅರಚಬೇಡವೆ, ನಿಮ್ ಮಾವಯ್ಯ ಈಗ್ಲೇ ನನ್ನ ಹೊಗಳ್ತಾ ಇದ್ದಾರೆ, ಅರಚಬೇಡ. ಹೌದು ಮಾವಯ್ಯ, ಪ್ರತ್ಯೇಕವಾಗಿ ನಾನು ಚೂರನ್ನು ಕೊಯ್ದಿಟ್ರೆ ಅತ್ತೆ ಹೀಗೆ ವೆರೈಟಿಯಾಗಿ ಬಜ್ಜಿ ಮಾಡಿದ್ದಾರೆ. ಶಾಂತಮ್ಮ ಬಲೆ ಟೈಮ್ಗೆ ಮಾವಿನಕಾಯಿ ಚೂರು ಕೊಟ್ಟಿದ್ದಾರೆ ಎಂದು ಮಾತನಾಡಿಕೊಳ್ಳುತ್ತಾ ಎಲ್ಲರೂ ಆ ವೆರೈಟಿ ಮಾವಿನಕಾಯಿ ಬಜ್ಜಿಯನ್ನ ಎಂಜಾಯ್ ಮಾಡ್ತಾ ತಿಂತಾ ಇರ್ತಾರೆ. ಆಗಲೇ ಪಕ್ಕದ ಮನೆ ಶಾಂತಮ್ಮ ಎಷ್ಟೋ ಗಾಬರಿಯಿಂದ ಮನೆಯೊಳಗೆ ಓಡ್ಕೊಂಡು ಬರ್ತಾಳೆ. ಅಮ್ಮ ಅನಾಮಿಕಾ, ನಿಂಗ್ ಕೊಟ್ಟ ಮಾವಿನಕಾಯಿ ಪಪ್ಪಲ್ ಹಾಕ್ತಾ ಇದೀಯಲ್ಲ, ನಿಜಕ್ಕೂ ಕೊಡ್ಬೇಡ ತಾಯಿ. ಏನಾಯ್ತು ಚಿಕ್ಕಮ್ಮ, ಯಾಕೆ ಎಷ್ಟು ಗಾಬರಿ ಆಗ್ತಾ ಇದೀಯಾ? ಆ ಮಾವಿನಕಾಯಿ ಒಳಗೆ ಹುಳ ಇದೆ ಅಂತೆ, ನಿಜಕ್ಕೂ ಮುಟ್ಕೋಬೇಡ ಅಂತ ಹೇಳಿದ್ರಮ್ಮ. ಆ ಕಾಯಿ ಎಲ್ಲಿದೋ ಕೊಟ್ಬಿಡಮ್ಮ, ಬಿಸಾಕೋಣ. ಎಲ್ಲರೂ ಒಂದೇ ಸಲಕ್ಕೆ ಸ್ತಂಭಿಸಿ ಹೋಗುತ್ತಾರೆ. ಪ್ರಸಾದ್ ಕಣ್ಣು ತೆರೆಸುತ್ತ, ಏನೋ ಹುಳುಗಳ? ಶಾಂತಮ್ಮ, ಅನಾಮಿಕ ಅದನ್ನ ಪಪ್ಪಲ್ಲಿ ಹಾಕಿಲ್ಲ, ಆದ್ರೆ ನಿಮ್ಮ ಅತ್ತಿಗೆ ಅದರಿಂದ ಈಗ್ಲೇ ಬಜ್ಜಿ ಮಾಡಿ ಕೊಟ್ರು ನಂಗೆ, ನಾನು ಅದನ್ನ ಅರ್ಧ ತಿಂದಿದ್ದೀನಿ ಕೂಡ. ಅಯ್ಯೋ ಹುಳುಗಳ, ನನ್ ಕಣ್ಣು ಸರಿಯಾಗಿ ಕಾಣಿಸ್ದೆ, ನಾನು ಚೂರುಗಳನ್ನ ನೋಡದೆ ಹಿಟ್ಟಿನಲ್ಲಿ ಮುಳುಗಿಸಿ ಎಣ್ಣೆಲಿ ಹಾಕ್ಬಿಟ್ನೆ. ಅಂದ್ರೆ ಈಗ ಬಜ್ಜಿ ಒಳಗೆ ಹುಳುಗಳು ಕೂಡ ಬೆಂದೋದ್ವಾ? ಅಂದ್ರೆ ನೀವೀಗ ಮಾವಿನಕಾಯಿ ಹುಳುಗಳ ಬಜ್ಜಿ ತಿಂದ್ರು ಅನ್ನೋ ಮಾತು? ಅಯ್ಯೋ ದೇವ್ರೆ, ನನ್ ಹೊಟ್ಟೆ ತೊಳಸ್ತಾ ಇದೆ. ಆ ಹುಳುಗಳು ನನ್ನ ಹೊಟ್ಟೆನಲ್ಲಿ ಈಜ್ ಹೊಡಿತಾ ಇರೋ ಹಾಗಿದೆ. ಶಾರದಾ, ನಿನ್ ಕೆಲ್ಸ ನೋಡು, ನನ್ನ ನಿಜವಾಗಿ ಸಾಯಿಸ್ದಿಯಲ್ಲೇ. ಮಾವಯ್ಯ, ಇದಕ್ಕೆ ಮೊದ್ಲು ನೀವು ಭಲೆ ರುಚಿಯಾಗಿದೆ, ವೆರೈಟಿ ಆಗಿದೆ ಅಂತ ಅಂದ್ರಲ್ಲ, ಈಗ ಹುಳುಗಳು ಅನ್ನತ್ಲೇ ಬದಲಾಗಿ ಹೋದ್ರಾ? ಹುಳುಗಳು ಕೂಡ ಎಣ್ಣೆಲಿ ಹಾಕಿದ ತಕ್ಷಣ ಕ್ರಿಸ್ಪಿಯಾಗಿ ಚೆನ್ನಾಗಿ ಇರುತ್ತೆ ಅಂತಾರಲ್ಲಮ್ಮ, ಅದಕ್ಕೆ ನಿಮ್ಮ ಮಾವಯ್ಯ ಹಾಗೆ ಮೆಚ್ಕೊಂಡ್ರು ಏನೋ. ಸಾಕು ಕಣೆ ನೀನು ಉಪನ್ಯಾಸ, ಬೇಗ ಸೋಡಾ ತಗೊಂಬನ್ನಿ, ಇಲ್ಲ ಅಂದ್ರೆ ಒಳಗಡೆ ಹುಳುಗಳು ಏನಾದ್ರೂ ನಾಟ್ಯ ಮಾಡ್ತವೋ ಏನೋ. ಹಾಗೇನು ಆಗೋದಿಲ್ಲ ಮಾವಯ್ಯ, ಬಿಟ್ಬಿಡಿ. ಆ ಹುಳುಗಳು ಕೂಡ ಎಣ್ಣೆಯಲ್ಲಿ ಬೆಂದ್ರೆ ನಮ್ಮ ಆರೋಗ್ಯ ಏನು ಹಾಳಾಗೋದಿಲ್ಲ. ಒಂದ್ ವೇಳೆ ಏನಾದ್ರೂ ಬದಲಾದ್ರೆ ಪಕ್ಕದಲ್ಲೇ ನಮ್ಮ ಶಾಂತಮ್ಮ ಮಗಳು ರೋಜಾ ಹಾಸ್ಪಿಟಲ್ ಇದೆ ಅಲ್ಲ, ಅಲ್ಲಿಗೆ ಹೋಗ್ಬೋದು ಬಿಡಿ. ಈ ಸದ್ಯಕ್ಕಂತೂ ಈ ಮಾವಿನಕಾಯಿ ಬಜ್ಜಿಗಳ ಕಾನ್ಸೆಪ್ಟ್ ಅಂತೂ ಭಲೆಯಾಗಿದೆ ಮಾವಯ್ಯ. ಹೌದಮ್ಮ ಅನಾಮಿಕಾ, ನೀನ್ ಹೇಳಿದ್ದು ನಿಜನೇ. ಏನಾದ್ರೂ ಭೇದ ಅನ್ಸಿದ್ರೆ ನಮ್ ರೋಜಾ ಇದ್ದಾಳಲ್ಲ, ಹೋಗ್ರಮ್ಮ ಅಲ್ಲಿಗೆ. ಸರಿಯಮ್ಮ, ಜಾಗ್ರತೆ, ನಾನು ಹೋಗ್ ಬರ್ತೀನಿ. ಶಾಂತಮ್ಮ ಅಲ್ಲಿಂದ ನೇರವಾಗಿ ರೋಜಾ ಕ್ಲಿನಿಕ್ಗೆ ಹೋಗುತ್ತಾಳೆ. ಏನಮ್ಮ, ಹೋದ್ಯಾ? ನಾನು ಹೇಳಿದ ಹಾಗೆ ಎಲ್ಲರಿಗೂ ಆ ಹುಳುಗಳ ವಿಷಯ ಹೇಳ್ದ್ಯಾ? ಹೇಳ್ದೆ ಅಮ್ಮ ರೋಜಾ. ಸುತ್ತಮುತ್ತಲು ಎಲ್ರಿಗೂ, ಅನಾಮಿಕಳಿಗೆ ಕೂಡ ಅದೇ ಹೇಳಬಂದೆ. ಎಲ್ರೂ ಭಯದಿಂದ ನಡುಗ್ತಾ ಇದ್ದಾರೆ.
ವೆರಿ ಗುಡ್. ಅವರೆಲ್ರು ಈಗ ಖಚಿತವಾಗಿ ನನ್ನ ಹಾಸ್ಪಿಟಲ್ಗೆ ಬರ್ತಾರೆ, ಬರ್ಬೇಕು ಕೂಡ. ಯಾಕಮ್ಮ ಅಷ್ಟು ನಂಬಿಕೆಯಿಂದ ಹೇಳ್ತಾ ಇದೀಯಾ? ಆ ಹುಳುಗಳ ಮಾತು ಕೇಳಿದ್ರೆ ಅಷ್ಟು ಭಯವಾಗುತ್ತಾ? ಭಯ ಅಲ್ಲ ಮಮ್ಮಿ, ನಿಜವಾದ ರಹಸ್ಯ ಬೇರೆ ಇದೆ. ಆ ಮಾವಿನಕಾಯಿ ಎಲ್ಲದಕ್ಕೂ ನಾನು ರಾತ್ರಿನೇ ಲೂಸ್ ಮೋಷನ್ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಆ ಕಾಯಿ ತಿಂದ್ರು ಅಂದ್ರೆ ಸಾಕು, ಇನ್ನು ಹೊಟ್ಟೆಯಲ್ಲಿ ಗಲಾಟೆ ಶುರುವಾಗಬೇಕಾಗಿದ್ದೆ. ವರಸೆಯಾಗಿ ಎಲ್ರು ಇಲ್ಲಿಗೆ ಬಂದು ಕ್ಯೂ ಕಟ್ತಾರೆ. ನೋಡ್ತಾ ಇರು, ಆಗ ಅವ್ರ ಹತ್ರ ಎಷ್ಟು ದುಡ್ಡಿರುತ್ತೋ ಅಷ್ಟು ಹಿರ್ಕೊಂಡ್ಬಿಡ್ತೀನಿ. ಅಮ್ಮ, ನನ್ ಬಂಗಾರ ತಾಯಿ, ಎಷ್ಟು ಬುದ್ಧಿವಂತಿಕೆ ಬಂತಮ್ಮ ನಿಂಗೆ. ಅವ್ರಿಗೆ ಮಾವಿನಕಾಯಿ ಕೊಟ್ಟು ನಮ್ಗೆ ದುಡ್ಡು ಬರೋ ಹಾಗೆ ಮಾಡಿದೆ. ಹೌದಮ್ಮ, ಸ್ವಲ್ಪ ಹೊತ್ತಿನಲ್ಲಿ ಮಾವಿನಕಾಯಿ ಬಜ್ಜಿ ತಿಂದವರೆಲ್ಲ ಬರ್ತಾರೆ. ಆಗ ಬೇದಿ ತಗ್ಸೋದಕ್ಕೆ ಮಾತ್ರೆಗಳು, ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ ಕೊಟ್ಟು ನನ್ನ ಹಾಸ್ಪಿಟಲ್ ಬಿಲ್ನ ಗಟ್ಟಿಯಾಗಿ ಹೆಚ್ಚಿಸ್ತೀನಿ. ಬಾ, ಆ ಮೋಷನ್ ಬ್ಯಾಚ್ಗಾಗಿ ನಾವು ರೆಡಿಯಾಗಿರೋಣ. ಶಾಂತಮ್ಮ, ರೋಜಾ ಇಬ್ಬರು ನಗುತ್ತಾ ಒಳಗಡೆಗೆ ಹೋಗುತ್ತಾರೆ. ಸ್ವಲ್ಪ ಸಮಯದ ನಂತರ ಶಾಂತಮ್ಮ ಅವರು ಅಂದುಕೊಂಡ ವಿಧದಿಂದಲೇ ರೋಜಾ ಕ್ಲಿನಿಕ್ ಮುಂದೆ ಜನ ಕ್ಯೂ ಕಟ್ಟುತ್ತಾರೆ. ಊರಿನಲ್ಲಿ ಮಾವಿನಕಾಯಿ ತಿಂದವರೆಲ್ಲರಿಗೂ ಹೊಟ್ಟೆಯಲ್ಲಿ ಗಲಾಟೆ ಶುರುವಾಗಿ ಹಾಸ್ಪಿಟಲ್ಗೆ ಓಟ ಕೀಳ್ತಾರೆ. ರೋಜಾ, ಶಾಂತಮ್ಮ ಇಬ್ಬರು ಸೇರಿ ಬಂದ ಪೇಷಂಟ್ಸ್ ಅವ್ರ ಹತ್ರ ಗಟ್ಟಿಯಾಗಿ ಫೀಸ್ ವಸೂಲಿ ಮಾಡ್ತಾ ಸಂಭ್ರಮ ಪಡ್ತಾ ಇರ್ತಾರೆ. ಆದ್ರೆ ಅನಾಮಿಕಾ ಕುಟುಂಬದಿಂದ ಮಾತ್ರ ಯಾರೂ ಅಲ್ಲಿಗೆ ಬರ್ಲಿಲ್ಲ. ಏನಮ್ಮ, ಊರೆಲ್ಲ ಇಲ್ಲೇ ಇದೆ ಹೊರತು ಆ ಅನಾಮಿಕಾ ಅವರು ಮಾತ್ರ ಬರ್ಲಿಲ್ಲ ಏನಕ್ಕಿನ್ನು? ಆ ಬಜ್ಜಿ ತಿಂದ್ರು ಅಂದಿಯಲ್ಲ, ನಂಗೂ ಅರ್ಥವಾಗ್ತಿಲ್ವೇ. ಆ ಪಕ್ಕದಲ್ಲಿರುವ ಸುಬ್ಬಮ್ಮ, ಈ ಪಕ್ಕದಲ್ಲಿರುವ ಲಕ್ಷ್ಮಮ್ಮ ಎಲ್ರು ಬಂದ್ರು ಹೊರತು ಅವರೇನು ಇನ್ನೂ ಬಂದಿಲ್ಲ. ಭವಿಷ್ಯ ಅವ್ರ ಹೊಟ್ಟೆ ಗಟ್ಟಿನೋ ಏನೋ. ಗಟ್ಟಿಯಾಗಿದ್ರು ಸರಿ, ನನ್ನ ಇಂಜೆಕ್ಷನ್ ಪವರ್ಗೆ ಕಡಿಮೆ ಆಗ್ಲೇಬೇಕು. ಸರಿ ಬಿಡು, ನೀನು ಮನೆ ಹತ್ರ ಹೋಗಿ ವಿಶ್ರಾಂತಿ ತಗೋ ಹೋಗು. ನಾನು ಇಲ್ಲಿ ಪೇಷಂಟ್ಗಳ ಕೆಲಸ ನೋಡ್ತೀನಿ. ಶಾಂತಮ್ಮ ಮನೆಗೆ ಹೋಗುತ್ತಲೇ ಅನಾಮಿಕಾ ಒಂದು ಪಾತ್ರೆ ಹಿಡ್ಕೊಂಡು ನಗುತ್ತಾ ಎದುರಿಗೆ ಬರುತ್ತಾಳೆ. ಶಾಂತಮ್ಮಳನ್ನು ನೋಡುತ್ತಲೇ ಎಷ್ಟೋ ಪ್ರೇಮದಿಂದ ನಗುತ್ತಾಳೆ. ಚಿಕ್ಕಮ್ಮ, ಇದಕ್ಕೂ ಮೊದಲು ನಿಮ್ಗಾಗಿ ಹುಡುಕ್ದೆ, ತಗೊಳ್ಳಿ. ಮಾವಿನಕಾಯಿ ಜೊತೆ ಪಪ್ಪು ಮಾಡಿದ್ದೀನಿ, ಭಲೆ ರುಚಿಯಾಗಿ ಬಂದಿದೆ, ತಗೊಳ್ಳಿ. ಶಾಂತಮ್ಮ ಆಶ್ಚರ್ಯದಿಂದ ಪಾತ್ರೆ ತಗೊಂಡು, ಅದೇನಮ್ಮ ಅನಾಮಿಕಾ, ಇದಕ್ಕೂ ಮೊದ್ಲು ನಿಮ್ ಮಾವಯ್ಯ ಮಾವಿನಕಾಯಿ ಬಜ್ಜಿ ತಿಂದ್ರು ಅಂತಂದೆಲ್ಲ, ಮತ್ತೆ ಪಪ್ಪು ಎಲ್ಲಿಂದು? ಹೌದು ಚಿಕ್ಕಮ್ಮ, ನೀವು ಕೊಟ್ಟ ಒಂದು ಕಾಯಿಯಿಂದ ಅತ್ತೆ ಬಜ್ಜಿ ಮಾಡಿದ್ರು. ಆದ್ರೆ ನಿನ್ನೆ ನಮ್ಮ ಅತ್ತೆ ಕೂಡ ಸಂತೆಯಿಂದ ಕೆಲವು ಮಾವಿನಕಾಯಿ ತಂದಿದ್ರು. ನೀವು ಕೊಟ್ಟ ಕಾಯಿಂದ ಬಜ್ಜಿ ತಿಂದ ಮೇಲೆ ಅತ್ತೆ ತಂದ ಕಾಯಿಂದ ಹೀಗೆ ಪಪ್ಪು ಮಾಡಿದ್ದೀನಿ. ಟೇಸ್ಟ್ ನೋಡಿ ಹೇಳಿ. ಓಹೋ, ಇದಾ ವಿಷಯ. ಸರಿಯಮ್ಮ, ತಪ್ಪದೆ ತಿಂತೀನಿ. ಅನಾಮಿಕಾ ಹೊರಟು ಹೋಗುತ್ತಲೇ ಶಾಂತಮ್ಮ ಹಾಯಾಗಿ ಮಾವಿನಕಾಯಿ ಪಪ್ಪಿನಿಂದ ಊಟ ಮುಗಿಸುತ್ತಾಳೆ. ಆದರೆ ಸ್ವಲ್ಪ ಹೊತ್ತಿಗೆ ಆಕೆ ಮುಖ ಬಾಡಿ ಹೋಗುತ್ತೆ. ಹೊಟ್ಟೆಯಲ್ಲಿ ವಿಚಿತ್ರವಾದ ಶಬ್ದ ಶುರುವಾಗುತ್ತೆ. ಅಯ್ಯೋ ದೇವ್ರೆ, ಏನಿದು? ಒಳಗಡೆಗೆ ಯಾರೋ ತಮಟೆ ಹೊಡಿತಾ ಇರೋ ಹಾಗೆ ಸೌಂಡ್ ಕೇಳಿಸ್ತಾ ಇದೆ. ಅಯ್ಯೋ, ನಿಲ್ಲಾರ್ದೆ ಹೋಗ್ತಾ ಇದ್ದೀನಿ. ಶಾಂತಮ್ಮ ಗಬಗಬ ಬಾತ್ರೂಮ್ ಕಡೆಗೆ ಓಡುತ್ತಾಳೆ. ಮತ್ತೆ ಹೊರಗೆ ಬರುತ್ತಾಳೆ, ಮತ್ತೆ ಓಡುತ್ತಾಳೆ. ಇದೇನೋ ಅಚ್ಚ ರೋಜಾ ಕೊಟ್ಟ ಇಂಜೆಕ್ಷನ್ ಹಾಗೆ ಕೆಲಸ ಮಾಡ್ತಾ ಇದೆಯೇ? ಅಂದ್ರೆ ಅನಾಮಿಕಂಗೆ ನಾನು ಕೊಟ್ಟ ಕಾಯಿಂದನೇ ಪಪ್ಪು ಮಾಡಿದ್ಲ? ಅಮ್ಮ, ನನ್ನ ಮಗಳ ಪ್ಲಾನ್ ನನಗೆ ತಗಲ್ತಾ? ಇನ್ನು ತಡೆಯಲಾರದೆ ಶಾಂತಮ್ಮ ನೀರಸವಾಗಿ ಮಗಳು ರೋಜಾಳ ಹತ್ರಕ್ಕೆ ಓಡ್ಕೊಂಡು ಹೋಗ್ತಾಳೆ. ಹಿಂದಿನ ಕಡೆಯಿಂದ ಮರೆಯಿಂದ ಅನಾಮಿಕಾ ಅತ್ತೆ ಶಾರದಮ್ಮ ಇಬ್ಬರು ನಿಂತು ಅಲ್ಲಿ ನಡೀತಾ ಇರೋದನ್ನೆಲ್ಲ ಕೇಳಿಸ್ಕೊತಾರೆ. ರೋಜಾ, ರೋಜಾ, ಬೇಗ ಏನಾದ್ರೂ ಔಷಧಿ ಕೊಡೆ, ಸತ್ತೋಗ್ತಾ ಇದ್ದೀನಿ. ಆ ಮಾವಿನಕಾಯಿ ಪಪ್ಪು ನನ್ ಕತೆ ಮುಗಿಸ್ತಮ್ಮ. ಏನಮ್ಮ, ನೀನು ಮಾವಿನಕಾಯಿ ಯಾಕೆ ತಿಂದೆ? ನಾನು ಅದಕ್ಕೆ ಮೋಷನ್ ಇಂಜೆಕ್ಷನ್ ಮಾಡಿದ್ದೀನಿ ಅಂತ ಹೇಳ್ದೆ ಅಲ್ಲ? ಅಬ್ಬಾ, ನಾನು ಆ ಮಾವಿನಕಾಯಿ ತಿಂದಿಲ್ವೇ? ಇದಕ್ಕೂ ಮೊದ್ಲು ಅನಾಮಿಕಾ ನಮ್ಮ ಮನೆಗೆ ಹಸಿ ಮಾವಿನಕಾಯಿಂದ ಪಪ್ಪು ಮಾಡಿದೆ ಅಂತ ತಗೊಂಬಂದ್ಲು. ಅದು ತಿಂದಾಗಿನಿಂದ ಹೀಗಾಗ್ತಾ ಇದೆ. ಆದ್ರೂ ಅವರು ನಾವು ಕೊಟ್ಟ ಮಾವಿನಕಾಯಿಂದ ಬಜ್ಜಿ ತಿಂದ್ರಲ್ಲ ಎಂದು ಹೇಳುತ್ತಾ ಇರುತ್ತಾಳೆ ಶಾಂತಮ್ಮ. ಮರೆಯಿಂದ ಕೇಳಿಸ್ಕೊತಾ ಇರುವ ಅನಾಮಿಕಾ, ಶಾರದಾ ಒಬ್ಬರ ಮುಖವನ್ನೊಬ್ರು ನೋಡ್ಕೊಂಡು ನಗುತ್ತಾರೆ. ಮೆಲ್ಲಗೆ ಶಾರದಾ ಹೀಗಂತಾಳೆ, ಅಮ್ಮ ಅನಾಮಿಕಾ, ನನಗ್ ನಿಜಕ್ಕೂ ಏನು ಅರ್ಥವಾಗ್ತಿಲ್ಲ ತಾಯಿ. ಆ ಮಾವಿನಕಾಯಿಗಳು ಈ ಮಂದು ಇಂಜೆಕ್ಷನ್ ಮಾಡಿದ್ದಾರೆ ಅಂತ ನಿಂಗೆ ಮೊದ್ಲೇ ಗೊತ್ತಾ ಏನೋ? ನಿಜಕ್ಕೂ ಕಾಯಿನ ಚಿಕ್ಕಮ್ಮಂಗೆ ಯಾಕೆ ತಿನ್ನಿಸ್ದೆ? ನಿಜ ಹೇಳ್ತೀನಿ ಅತ್ತೆ, ಅವರ ಹಿತ್ತಲಿನಲ್ಲಿ ಎಷ್ಟು ಕಾಯಿಗಳಿದ್ದರೂ ಆ ಶಾಂತಮ್ಮ ಮಾತ್ರ ಒಂದು ಕೂಡ ಹೊರಗಡೆ ಇವ್ರಿಗೆ ಕೊಡಲ್ಲ. ಅಂತದ್ದು ಈ ದಿನ ಬೆಳಿಗ್ಗೆಯೇ ಬುಟ್ಟಿ ಹಿಡ್ಕೊಂಡು ನಂಗೂ ಒಂದು ಕಾಯಿ ಕೊಟ್ಲು ಅಂದ್ರೆ ನನಗೇನಕ್ಕೋ ಅನುಮಾನ ಬಂತು ಅತ್ತೆ. ಹೌದಲ್ವಾ? ಅದು ನಿಜನೇ. ಮತ್ತೆ ಕಾಯಿನ ಏನ್ ಮಾಡ್ದೆ? ಅದಕ್ಕೆ ಆ ಕಾಯಿನ ಫ್ರಿಜ್ಜಲ್ಲಿ ಎತ್ತಿಟ್ಟೆ. ನೀವು ನೆನ್ನೆ ಸಂತೆಯಲ್ಲೇ ತಂದ ಮಾವಿನಕಾಯಿ ಜೊತೆ ಚೂರ್ ಮಾಡಿ ಪಕ್ಕದಲ್ಲಿಟ್ಟೆ. ನೀವು ಕಣ್ಣಡಕ ಇಲ್ಲದೆ ಅದೇ ಚೂರಿನಿಂದ ಬಜ್ಜಿ ಮಾಡಿದ್ರಿ. ಅದಕ್ಕೆ ನಮ್ಮ ಫ್ಯಾಮಿಲಿಗೆ ಏನೂ ಆಗಿಲ್ಲ. ಮತ್ತೆ ಶಾಂತಮ್ಮ ಪ್ಲಾನ್ ನಿಂಗೆ ಹೇಗೆ ತಿಳಿತು? ನೀವು ಬಜ್ಜಿ ಮಾಡ್ತಾ ಇರುವಾಗ ಶಾಂತಮ್ಮ ಚಿಕ್ಕಮ್ಮ ಕ್ಲಿನಿಕ್ ಕಡೆ ಹೋಗ್ತಾ ಇದ್ರೆ ನಾನು ಗಮನಿಸಿ ಮರೆಯಿಂದ ಅವಳು ಹಿಂದೆ ಹೋದೆ ಅತ್ತೆ.
ಅಲ್ಲಿ ಅವಳು ತನ್ನ ಮಗಳು ರೋಜಾ ಜೊತೆ ಸೇರಿ ಆ ಮೋಷನ್ ಇಂಜೆಕ್ಷನ್ ಬಗ್ಗೆ ನಮ್ಮ ಹತ್ರ ದುಡ್ಡು ಗುಂಜೋದು ಬಗ್ಗೆ ಮಾತಾಡ್ಕೊಳ್ಳೋದು ಎಲ್ಲ ಕೇಳಿಸ್ಕೊಂಡೆ. ಅದಕ್ಕೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಅವಳು ಕೊಟ್ಟ ಇಂಜೆಕ್ಷನ್ ಕಾಯಿಂದನೇ ಪಪ್ಪು ಮಾಡಿ ಅವಳಿಗೆ ತಿನ್ನಿಸ್ದೆ. ಹಬ್ಬ, ಎಂತ ಕೆಲಸ ಮಾಡಿದ್ಯೆ, ನಿನ್ನ ಬುದ್ಧಿವಂತಿಗೆ ಅಗ್ನಿ ಪರ್ವತದಂತದ್ದು. ಪಾಪ ಶಾಂತಮ್ಮ, ಅವಳ ಪ್ಲಾನ್ ಅವಳಿಗೆ ತಗಲಿ ಈಗ ಏನೋ ಬಾತ್ರೂಮ್ ಸುತ್ತಲೂ ಪ್ರದಕ್ಷಿಣೆ ಮಾಡ್ತಾ ಇದ್ದಾಳೆ. ಇನ್ನು ಯಾವತ್ತೂ ಇಂಥ ಹುಚ್ಚು ಪ್ಲಾನ್ ಮಾಡಬಾರ್ದಲ್ವಾ ಅತ್ತೆ? ಬನ್ನಿ ಹೋಗೋಣ. ಈಗ ಹೋಗಿ ಆ ತಾಯಿ ಮಕ್ಕಳಿಗೆ ಇನ್ನೂ ಸ್ವಲ್ಪ ಶಾಕ್ ಕೊಡೋಣ ಎಂದು ಅತ್ತ ಸೊಸೆಯರಿಬ್ಬರು ಸೇರಿ ನೇರವಾಗಿ ರೋಜಾ ಕ್ಲಿನಿಕ್ ಒಳಗೆ ಕಾಲಿಡುತ್ತಾರೆ. ಏನ್ ರೋಜಾ, ಏನ್ ಚಿಕ್ಕಮ್ಮ ಹಾಗೆ ನೋಡ್ತಾ ಇದ್ದೀರಾ? ನಿಮ್ಗಾಗಿ ಕೂಡ ಸ್ವಲ್ಪ ಮಾವಿನಕಾಯಿ ಬಜ್ಜಿ ತಗೊಂಬ ಅಂತೀರಾ? ಅದೇ ನೀವು ಸ್ಪೆಷಲ್ ಆಗಿ ಇಂಜೆಕ್ಷನ್ ಇಟ್ಟು ಕೊಟ್ಟ ಮಾವಿನಕಾಯಿ ಬಜ್ಜಿಗಳು. ಅನಾಮಿಕಾ, ಅದು ಸಾಕು ರೋಜಾ, ನೀವಿಬ್ಬರು ಸೇರಿ ಮಾಡಿದ ಕುಟಿಲ ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಒಬ್ಬ ಡಾಕ್ಟರ್ ವೃತ್ತಿಯಲ್ಲಿದ್ದು ದುಡ್ಡಿಗಾಗಿ ಮನುಷ್ಯರ ಪ್ರಾಣದ ಜೊತೆ ಹೀಗೆ ಚೆಲ್ಲಾಟವಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ಒಂದು ವೇಳೆ ಮಾವಿನ ಹಣ್ಣು ತಿಂದು ಯಾರಿಗಾದ್ರೂ ಸರಿ ಏನಾದ್ರೂ ಪ್ರಾಣಾಪಾಯ ನಡೆದಿದ್ರೆ ಯಾರು ಜವಾಬ್ದಾರಿ ತಗೋತಾರೆ? ನಿನ್ನ ಸ್ವಾರ್ಥಕ್ಕಾಗಿ ಇಷ್ಟು ನೀಚಕ್ಕೆ ಕೆಳಗೆ ಬೀಳ್ತೀರಾ? ಅಲ್ಲಿರುವ ಪೇಷಂಟ್ಗಳೆಲ್ಲ ಶಾಕ್ ಆಗುತ್ತಾರೆ. ಶಾರದಾ ಅವರಿಗೆ ನಡೆದ ವಿಷಯವೆಲ್ಲ ವಿವರಿಸುತ್ತಾಳೆ. ಎಲ್ರೂ ರೋಜಾಳನ್ನು ಚೀತ್ಕರಿಸುತ್ತಾರೆ. ನನ್ನನ್ನು ಕ್ಷಮಿಸು ಅನಾಮಿಕಾ, ನನ್ನಿಂದ ದೊಡ್ಡ ತಪ್ಪೇ ನಡೆದಿದೆ. ದುಡ್ಡಿನ ಹುಚ್ಚಿನಿಂದ ಏನೋ ಹೀಗೆ ಮಾಡ್ಬಿಟ್ಟೆ. ಇನ್ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ. ಇಲ್ಲಿರುವವರೆಲ್ಲರಿಗೂ ನಾನು ಉಚಿತವಾಗಿ ಚಿಕಿತ್ಸೆ ಕೊಡ್ತೀನಿ. ಪ್ಲೀಸ್ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ರೋಜಾ ತನ್ನ ತಪ್ಪು ತಿಳಿದುಕೊಂಡು ಅಳ್ತಾ ಇದ್ರೆ ಅನಾಮಿಕಳ ಮನಸ್ಸು ಕರಗಿ ಹೋಗುತ್ತೆ. ಆಕೆ ಹತ್ತಿರಕ್ಕೆ ಹೋಗಿ ಪ್ರಶಾಂತವಾಗಿ ಕೂರಿಸಿ ಹಿತಬೋಧನೆ ಕೊಡುತ್ತಾಳೆ. ರೋಜಾ, ನಿನ್ನ ದುಃಖ ನಂಗೆ ಅರ್ಥವಾಗಿದೆ. ಪೇಷಂಟ್ಸ್ ಬರ್ದೇ ಇದ್ರೆ ಕ್ಲಿನಿಕ್ ನಡೆಯಲ್ಲ ಅಂತ ಗಾಬರಿಯಾದೆ. ಆದರೆ ಹಾಗೆ ಅಂತ ಅವರ ಆರೋಗ್ಯತೆ ಜೊತೆ ಆಟ ಆಡೋದು ಕೂಡ ತಪ್ಪಲ್ವಾ? ಕ್ಲಿನಿಕ್ಕಿಗೆ ಜನ ಬರ್ಬೇಕು ಅಂದ್ರೆ ನೀನು ಅವರನ್ನ ಪ್ರೇಮದಿಂದ ನೋಡ್ಬೇಕು. ಕಡಿಮೆ ಫೀಸ್ ತಕೋ, ಎಲ್ರ ಜೊತೆ ಚೆನ್ನಾಗಿ ಮಾತನಾಡು. ಆಗ ಅವರಿಗೆ ಯಾವ ಚಿಕ್ಕ ಕಷ್ಟ ಬಂದ್ರು ನಂಬಿಕೆಯಿಂದ ನಿನ್ನ ಹತ್ರನೇ ಅಲ್ವಾ ಬರೋದು. ಆಗ ನಿಂಗೆ ಹೆಸರು ದುಡ್ಡು ಎರಡೂ ಬರುತ್ತೆ. ತಪ್ಪದೆ ಅನಾಮಿಕಾ, ನೀನ್ ಹೇಳಿದ ಹಾಗೆ ಮಾಡ್ತೀನಿ. ಈ ದಿನ ನನ್ನ ಕಣ್ಣು ತೆರೆಸಿದೆ. ಈ ಕ್ಷಣದಿಂದ ನಾನು ಬದಲಾಗ್ತೀನಿ. ಆ ದಿನದಿಂದ ರೋಜಾ ಪೂರ್ತಿಯಾಗಿ ಬದಲಾಗುತ್ತಾಳೆ. ಪೇಷಂಟ್ ಜೊತೆ ಇಷ್ಟೋ ಪ್ರೇಮದಿಂದ ಮಾತನಾಡುತ್ತಾ ಕಡಿಮೆ ಫೀಸ್ ತಗೊಳ್ಳೋದಕ್ಕೆ ಶುರು ಮಾಡುತ್ತಾಳೆ. ಆಕೆ ಒಳ್ಳೆತನ ನೋಡಿ ಊರಿನ ಜನರು ಯಾವ ಚಿಕ್ಕ ಸಮಸ್ಯೆ ಬಂದರೂ ರೋಜಾ ಹತ್ತಿರಕ್ಕೆ ಬರೋದಕ್ಕೆ ಶುರು ಮಾಡುತ್ತಾರೆ. ಆಕೆ ಬೇಡ ಎಂದರೂ ಬಲವಂತದಿಂದ ದುಡ್ಡು ಕೊಟ್ಟು ಹೋಗುವಷ್ಟು ಆಕೆ ಕ್ಲಿನಿಕ್ ಒಳ್ಳೆ ಹೆಸರು ತರುತ್ತದೆ. ಕೆಲವು ತಿಂಗಳ ನಂತರ ರೋಜಾ ಅನಾಮಿಕಳ ಮನೆಗೆ ಮಾವಿನಕಾಯಿ ಜೊತೆ ಬರ್ತಾಳೆ. ಅನಾಮಿಕಾ, ಈ ಸಲ ನಮ್ಮ ಹಿತ್ತಲಿನಲ್ಲಿ ನಿಜವಾಗಿ ಒಳ್ಳೆ ಮಾವಿನಕಾಯಿ ಬಿಟ್ಟಿದೆ. ಇದೇನು ಇಂಜೆಕ್ಷನ್ ಕಾಯಿ ಅಲ್ಲಮ್ಮ. ಅತ್ತೆ ತಪ್ಪಿನಿಂದ ಆ ದಿನ ಮಾವಿನಕಾಯಿ ಬಜ್ಜಿ ಮಾಡಿದ್ರಂತಲ್ಲ, ಬಹಳ ರುಚಿಯಾಗಿದೆ ಅಂತಂದ್ರು. ನಂಗ್ ಕೂಡ ಅದ್ರ ರುಚಿ ನೋಡ್ಬೇಕು ಅಂತಿದೆ. ನಂಗ್ ಕೂಡ ಮಾವಿನಕಾಯಿ ಬಜ್ಜಿ ಮಾಡಿ ಕೊಡ್ತೀರಾ? ತಪ್ಪದೆ ರೋಜಾ, ಆದ್ರೆ ಈ ಸಲ ಬಜ್ಜಿ ನಾನಲ್ಲ, ನೀನೇ ನಿನ್ ಕೈಯಿಂದ ಕೊಟ್ರೆ ನಾವೆಲ್ಲರೂ ಸೇರಿ ತಿಂತೀವಿ. ಡಾಕ್ಟರ್ ಕೈಯಿಂದ ಬಜ್ಜಿ ತಿಂದ್ರೆ ನಮಗೆ ನಿಜವಾಗಿ ಕಾಯಿಲೆನೇ ಬರಲ್ಲ ಎಂದು ಅನಾಮಿಕಾ ಅಂದಿದ್ದರಿಂದ ಎಲ್ಲರೂ ಒಂದೇ ಸಲಕ್ಕೆ ಗೊಳ್ಳಂತ ನಗುತ್ತಾರೆ. ಆ ಮನೆ ನಗುವಿನಿಂದ ಆನಂದದಿಂದ ತುಂಬಿ ಹೋಗುತ್ತೆ. ಹಾಗೆ ಅನಾಮಿಕಳ ಸಮಯಸ್ಫೂರ್ತಿಯಿಂದ ಒಂದು ಕುಟುಂಬವಲ್ಲದೆ ಒಬ್ಬ ಡಾಕ್ಟರ್ ಜೀವನ ಕೂಡ ಬದಲಾಗಿ ಹೋಗುತ್ತೆ. ತಪ್ಪು ಮಾರ್ಗದಿಂದ ಸಂಪಾದಿಸುವ ದುಡ್ಡಿಗಿಂತ ನಂಬಿಕೆಯಿಂದ ಸಂಪಾದಿಸುವ ಹೆಸರೇ ದೊಡ್ಡದು ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ಆ ಮಾವಿನಕಾಯಿ ಬಜ್ಜಿಯ ರುಚಿ ಆ ಊರಿನಲ್ಲಿ ಯಾವಾಗಲೂ ನಿಂತು ಹೋಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅತ್ತೆಯ ಮಾವಿನಕಾಯಿ ಬಜ್ಜಿಗಳ ಪ್ರತಾಪ. ಇಂತಹ ಮತ್ತಷ್ಟು ಆಸಕ್ತಿಕರವಾದ ಮತ್ತು ವಿನೋದಾತ್ಮಕವಾದ ವಿಡಿಯೋಗಾಗಿ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂಬರುವ ಕಥೆಗಾಗಿ ಕಾಯ್ದು ನೋಡೋಣ. ಅಲ್ಲಿವರೆಗೂ ವಿರಾಮ.